ಇವತ್ತಿನ ಡ್ಯೂಟಿ ಅಂತೂ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. ಪಾರ್ಕಿಂಗ್ ಏರಿಯಾದಲ್ಲಿ ಗಾಡಿ ಇದೆ, ಗಾಡಿ ಕಡೆ ಹೋಗ್ತಾ ಇದ್ದೀನಿ. ಗಾಡಿನ ತೊಗೊಂಡು ಶಿವ ಅಂತ ಮನೆಗೆ ಸೇರೋಷ್ಟರೊಳಗೆ 7:40 ಆಗಿದೆ. ಮೇಲೆ ನನ್ನ ಮಗಳು ಕಾಯ್ತಾ ಇದ್ದಾಳೆ, ಯಾಕಂದರೆ ಪಿಜ್ಜಾ ಹಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಇವಾಗಿರೋ 5 ನಿಮಿಷದಲ್ಲಿ ಪಟ್ ಅಂತ ರೆಡಿ ಆಗಬೇಕು, ಇಲ್ಲಾಂದರೆ 9 o'clock ಮನೆಯಲ್ಲೇ ಆಗುತ್ತೆ. ಅದಕ್ಕೆ 2 ಸೆಕೆಂಡ್ನಲ್ಲಿ ಮೇಲ್ಮೇಲೆ ಮೇಕಪ್ ಹೊಡ್ಕೊಂಡು ರೆಡಿ ಆಗಿದ್ದೀವಿ. ಅಲ್ಲಿಂದ ಗಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ವೀಡಿಯೋಗಳಿಗೋಸ್ಕರ ರೆಡಿ ಆಗ್ಬೇಕಂದ್ರೆ ತಾಸುಗಟ್ಟಲೆ ಟೈಮ್ ಬೇಕು. ದೇವ್ರ ಪುಣ್ಯ ಅಂತೇಳಿ ಯೂಟ್ಯೂಬ್ನಲ್ಲಾಗಲಿ ಆ್ಯಪ್ಸ್ಗಳಲ್ಲಿ ಫಿಲ್ಟರ್ಸ್ ಕೊಟ್ಟು ನಮ್ಮನ್ನು ಬದುಕಿಸಿಬಿಟ್ಟಿದ್ದಾನೆ. 2 ನಿಮಿಷದಲ್ಲಿ ಎರ್ರಬಿರಿ ರೆಡಿ ಆದರೂ ಫಿಲ್ಟ್ರಾಗಿ ಕವರ್ ಮಾಡ್ತಾಯಿದ್ದೀವಿ. ವಿಡಿಯೋ ಅಂತೂ ಚೆನ್ನಾಗೇ ಬರ್ತಾಯಿದೆ ಅಂದ್ಕೊಂಡಿದ್ದೀನಿ. ಫೈನಲಿ ಪಿಜ್ಜಾ ಹಟ್ ಹತ್ರ ಬಂದಿದ್ದೀವಿ. ನನ್ನ ಮಗಳಂತರೂ ಫಸ್ಟು ಓಡಿ ಹೋಗ್ತಿದ್ದಾಳೆ, ಬಾ ವಿಡಿಯೋದಲ್ಲಿ ಅಂದರೆ ಆವಾಗ ನಿಂತಿದ್ದಾಳೆ ನೋಡಿ. ಎಂಟ್ರೆನ್ಸಲ್ಲಿ ನನ್ನ ಮಗಳು ಖುಷಿಲೇ ಹೋಗ್ತಾ ಇದ್ದಾಳೆ. ಅದಾದಮೇಲೆ ಆರ್ಡ್ರ್ ಕೊಟ್ಟು ಯಾವುದೋ ಒಂದು ಟೇಬಲ್ ಹುಡುಕಿ ಕೂತ್ಕೊಂಡಿದ್ದೀವಿ. ಯಾವಾಗ ಕೊಡ್ತಾರೆ ಅನ್ನಂಗೆ ಮುಖ ನೋಡ್ಕೋತ ಕೂತಿದ್ದೀವಿ. ನಾವಂತರೂ ಲೇಜಿ ಫಿಲೋಸ್ ಮೇಲೆ ಮೇಕಪ್ ಅದ್ಕೊಂಡು ಹೋಗಿದ್ದೀವಿ. ಬಟ್ ಪಿಜ್ಜಾದವ್ರು ಪಿಜ್ಜಾ ಮೇಕಪ್ ಅಂತೂ ಅಷ್ಟು ಸುಲಭವಾಗಿ ಮುಗಿಸಲ್ಲ, ಮಿನಿಮಮ್ 1/2 hour ಟೈಮ್ ತೊಗೋತಾರೆ. ನೋಡಿ, ಹೇಳಿದ ಪಿಜ್ಜಾ ಬಂದಾಯಿತು. ಇದಕ್ಕೆ ಪನ್ನೀರ್, ಕ್ಯಾಪ್ಸಿಕಮ್, ಸಾಸ್ ಎಲ್ಲ ಮೇಕಪ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನನ್ನ ಮಗಳು ನಮ್ಮ ಮಮ್ಮಿ ವೀಡಿಯೋಸ್ ಯಾವಾಗ ಸ್ಟಾಪ್ ಮಾಡ್ತಾಳ, ಯಾವಾಗ ತಿನ್ನೋಣ ಅಂತ ನೋಡ್ತಿದ್ದಾಳೆ. ನಾನು ಇಲ್ಲಿ ನೋಡು ಅಲ್ಲಿ ನೋಡು ಅಂತಿದ್ರೆ ಯಾವಾಗನ ಮುಗಿಸ್ತಾಳಪ್ಪ ಅನ್ನಂಗೆ ನೋಡ್ತಿದ್ದಾಳೆ. ವಿಡಿಯೋ ತೆಗೆಯೋದಂತೂ ಮುಗೀತು, ತಿನ್ನೋದು ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಮಗಳು ತಿನ್ನೋಕ್ಕೋಗಿ ಬಾಯಿ ಸುಟ್ಕೊಂಡಿದ್ದಾಳೆ. ತಿಂಗಳವಷ್ಟು ಕಷ್ಟಪಟ್ಟಿದ್ದು ಸ್ಯಾಲ್ರಿ ಒಂದಿನದಲ್ಲಿ ಖಾಲಿ ಆದಂಗೆ ಅರ್ಧ ತಾಸು ಕಾದಿದ್ದ ಪಿಜ್ಜಾ 5 ನಿಮಿಷದಲ್ಲಿ ಖಾಲಿ ಮಾಡಿಬಿಟ್ಟಿವಿ. ಹೆಂಗೆ ವಿಮಾನ ಸ್ಪೀಡ್ನಲ್ಲಿ ಬಂದೀವೋ ಹಂಗೆ ರಾಕೆಟ್ ಸ್ಪೀಡ್ನಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ.